ಗೈಸ್, ಈಗ ನೀವೆಲ್ಲ ನೋಡ್ತಾ ಇದ್ರಲ್ಲ ಈ ಒಂದು ವಿಡಿಯೋ ನನ್ನ ಒಂದು ಒರಿಜಿನಲ್ ವಿಡಿಯೋ ಗೈಸ್. ಈಗ ನೋಡಿ, ಈಗ ನೀವು ನೋಡ್ತಾ ಇದ್ರಲ್ಲ ಈ ಒಂದು ವಿಡಿಯೋ ನನ್ನ ಎಡಿಟಿಂಗ್ ಆದ ನಂತರ ವಿಡಿಯೋ ನೀವೀಗ ನೋಡ್ತಾ ಇದ್ರ. ಮತ್ತು ಅದ್ರ ಜೊತೆ ಗೈಸ್, ಈಗ ನೀವು ನೋಡಿದ್ರಲ್ಲ ಇದಕ್ಕೆ ಅಂತಾರೆ ಟ್ರಾನ್ಸಾಕ್ಷನ್ ಅಂತ ಬಂದ್ಬಿಟ್ಟು. ಮತ್ತು ಈಗ ನೋಡಿ, ಜಸ್ಟ್ ಸೈಡ್ ಮೊಬೈಲ್ ಸ್ಕ್ಯಾನರ್ ಅಂದ ತಕ್ಷಣನೇ ಇಲ್ಲಿ ನಿಮ್ಗೊಂದು ಸೈಡ್ಗಡೆ ಮೊಬೈಲ್ ಸ್ಕ್ಯಾನ್ ಕಡೆ ಬರುತ್ತೆ. ಮತ್ತು ಅದ್ರ ಜೊತೆ ಅದ್ರ ಮೇಲ್ಗಡೆ ಮತ್ತೊಂದು ಮೊಬೈಲ್ PNG ಅನ್ನೋದು ಬಂತು ನೋಡಿ, ಈ ರೀತಿ ಮೊಬೈಲ್ PNG. ಮತ್ತು ಅದ್ರ ಜೊತೆ ಇಲ್ಲಿ ಟೆಕ್ಸ್ಟ್ ಅಂದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಇದಕ್ಕೆ ಅಂತಾರೆ ಟೆಕ್ಸ್ಟ್ ಅಂತ ಬಂದ್ಬಿಟ್ಟು ಈ ರೀತಿ ಟೆಕ್ಸ್ಟ್. ಮತ್ತು ಅದರ ಜೊತೆಗೆ ಈಗ ನೀವು ನೋಡ್ಕೊಳ್ಬೋದು, ಇಲ್ಲಿದ್ದ ಕೈ ಇದೆಯಲ್ಲ, ಇಲ್ಲಿಂದ ಯೂಟ್ಯೂಬ್ ಇಲ್ಲಿವರೆಗೆ ಬರುತ್ತೆ, ಇಲ್ಲಿವರೆಗೆ ಬರುತ್ತೆ, ಮತ್ತೆ ಇಲ್ಲಿವರೆಗೆ ಬರುತ್ತೆ, ಮತ್ತೆ ಯೂಟ್ಯೂಬ್ ಇಲ್ಲಿವರೆಗೆ ಬರುತ್ತೆ ನೋಡಿ. ಇದಕ್ಕೆ ಅಂತಾರೆ ಮೂಮೆಂಟ್ ಅಂತ ಬಂದ್ಬಿಟ್ಟು, ಅಂದರೆ ಯೂಟ್ಯೂಬ್ ಮೂಮೆಂಟ್, ಕೀ ಮೂಮೆಂಟ್ ಅಂತಾರೆ ಬಂದ್ಬಿಟ್ಟು ಇದಕ್ಕೆ. ಮತ್ತು ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಹೇಳ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಸೈಡ್ ಸಬ್ಸ್ಕ್ರೈಬ್ ಅಂದ ತಕ್ಷಣ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ, ಆಟೋಮೆಟಿಕ್ ಕೂಡ ಸಬ್ಸ್ಕ್ರೈಬ್ ಆಗುತ್ತೆ, ನೋಡಿದ್ರಲ್ಲ ಸಬ್ಸ್ಕ್ರೈಬ್ ಕೂಡ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡ್ಕೊಳ್ಬೋದು ಒಂದು ಸ್ಲೋ ಮೋಷನ್ ಒಂದು ವಿಡಿಯೋ, ಮತ್ತು ಅದ್ರ ಜೊತೆಗೆ ಅದು ಸ್ಪೀಡ್ ಮೋಷನ್, ಮತ್ತು ಅದರ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ತಕ್ಷಣ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಪ್ಲೇ ಆಗ್ತದೆ, ಇದಕ್ಕೆ ಅಂತಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈಗ ನೀವು ನೋಡಿರಲ್ಲ, ಈಗ ನಾನು ನಿಮಗೆ ಟೋಟಲಿ ನೀವು ನೋಡಿದ್ರಲ್ಲ ಈ ರೀತಿ ಅದು ಒಂದು ಅಂದರೆ ಪ್ರೊಫೆಷ್ನಲ್ ಆಗಿ ಅದೊಂದು ಪ್ರೀಮಿಯಂ ರೀತಿ ಒಂದು ವಿಡಿಯೋ, ಅದು VN ಅಪ್ಲಿಕೇಶನ್, ಅಂದರೆ VN ಅಪ್ಲಿಕೇಶನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದಂತ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲರೂ ಕೂಡ ಈಗ ನಿರ್ಮಾಣದಲ್ಲಿ ಪ್ರತಿಯೊಬ್ಬರು ಕಡೆ ಯೂಟ್ಯೂಬರ್ಸ್ ಆಗಬೇಕಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದ್ದಾರೆ 2026ರಲ್ಲಿ. ಆದ್ರೆ ಬಟ್ ಎಡಿಟಿಂಗ್ ತುಂಬ ಇಂಪಾರ್ಟೆಂಟ್. ಎಡಿಟಿಂಗ್ ಗೊತ್ತಿಲ್ಲ ಅಂದ ತಕ್ಷಣ ನೀವು ಯೂಟ್ಯೂಬ್ನಲ್ಲಿ ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ರೆ ನಿಮ್ಮ ಒಂದು ವಿಡಿಯೋ ರಿಚ್ ಸಿಗಲ್ಲ, ಚಾನಲ್ ಗ್ರೋ ಆಗಲ್ಲ, ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆಲ್ಲರೂ ಕೂಡ ಯೂಸ್ಫುಲ್ ಆಗಲಿ ಅಂತ ನಾನು ಈ ಒಂದು ಯಾವ ರೀತಿ ಎಡಿಟಿಂಗ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ಬೇರೆ ಯಾವುದೋ ಒಂದು ವಿಡಿಯೋ ನೋಡೋದು ಅವಶ್ಯಕತೆ ಇಲ್ಲ. ಮತ್ತು ಅದ್ರ ಜೊತೆ ನೀವು ಒಬ್ಬ ಪ್ರೊಮೋ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ, ಅಂದರೆ ಒಳ್ಳೆ ರೀತಿ ಒಂದು ಪ್ರೊಫೆಷನಲ್ ಎಡಿಟರ್ ಆಗ್ತಾರೆ. ಮತ್ತು ಅದ್ರ ಜೊತೆಗೆ ಪ್ರೀಮಿಯಂ ವಿಡಿಯೋ ಎಡಿಟರ್ ಆಗ್ತಾರೆ. ನೀವು ಈ ಒಂದು ವಿಡಿಯೋ ನೋಡಿದ್ರೆ ಪ್ರೀಮಿಯಂ ವಿಡಿಯೋ ಎಡಿಟರ್ ಆಗ್ತಾರೆ, ಮತ್ತು ಒಂದು ಒಳ್ಳೆಯ ಬೆಸ್ಟ್ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಆಗ್ತಾರೆ. ಅದು ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಪ್ರೀತಿಯ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಈಗಾಗಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಅದೇ ರೀತಿ ಈಗ ಸಬ್ಸ್ಕ್ರೈಬ್ ಬಟನ್ ಬರ್ತಿದೆ. ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಇವತ್ತು ಒಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಈ VN ಅಪ್ಲಿಕೇಶನಲ್ಲಿ ಅದು ಪ್ರೊಮೋ ಅಂದರೆ ಯಾವ ರೀತಿ ಒಂದು ಪ್ರೊಫೆಷನಲ್ ಎಡಿಟಿಂಗ್, ಅದು ಪ್ರೋ ವರ್ಷನ್ ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್, ಏನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಈ ಪ್ಲೇಸ್ಟೋರ್ ಆಗಿರ್ಬೋದು, ಆ್ಯಪ್ ಸ್ಟೋರ್ ಆಗಿರ್ಬೋದು, ನೀವೇನು ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಂಡು ಜಸ್ಟ್ ಅಲ್ಲಿ VN ಅಪ್ಲಿಕೇಶನ್ ಇರುತ್ತೆ, ಜಸ್ಟ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪೇಜ್ ಬರುತ್ತೆ, VN ಅಪ್ಲಿಕೇಶನ್ ಮೇನ್ ಎಂಟರ್ಪೇಜ್. ಇಲ್ಲಿ ಬಂದ್ಬಿಟ್ಟು ನೀವು ವಿಡಿಯೋ ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಏನಕ್ಕೆ ಕ್ಲಿಕ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅದರ ನಂತರ ಸೆಕೆಂಡ್ 2 ಆಪ್ಷನ್ ಬರುತ್ತೆ, ವಿಡಿಯೋ ಬೇಸ್ಡ್ ಮತ್ತು ಮ್ಯೂಸಿಕ್ ಬೇಸ್ಡ್ ಅಂತ ಬಂದ್ಬಿಟ್ಟು. ಇದರಲ್ಲಿ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಮೇಲೆ ಆಪ್ಷನ್ ಇದೆ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ, ನಿಮ್ಮ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಜೊತೆ ಒಂದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ನೀವು ಬೇಕಾದ್ರೆ ವಿಡಿಯೋ ಈಗ ನೀವು ನೋಡ್ಕೊಂಡು ಒಂದೇ ವಿಡಿಯೋ ಅಲ್ಲ, ಬೇರೆ ಬೇರೆ ರೀತಿ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ನಾನು ಏನು ಮಾಡ್ತೀನಿ, ಈ ರೀತಿ ಆ್ಯಡ್ ಮಾಡ್ತೀನಿ. ಓಕೆ, ನೀವು ಕೂಡ ಆ್ಯಡ್ ಮಾಡಿ. ಅದರಂತ ಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ನಿಮ್ಮ ಒಂದು ವಿಡಿಯೋ ಯಾವ ಒಂದು ಎಡಿಟ್ ಮಾಡ್ಬೇಕಂತ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಬಂದ್ಬಿಟ್ಟು ಇದು ಮೇನ್ ಇಂಪಾರ್ಟೆಂಟ್ ಟೈಮ್ ಲೈನ್ ಬಂದ್ಬಿಟ್ಟು ಇಲ್ಲಿ ಕಾಣ್ತದೆ, ಇದು ಟೈಮ್ ಲೈನು. ಈಗ ನೀವು ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಮಾಡಬೇಕಾದ ಕೆಲಸ ಏನಪ್ಪ, ಏನೂ ಅಲ್ಲ. ಮೊದಲಿಗೆ ಬಂದ್ಬಿಟ್ಟು ನೀವು ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಿರ್ಬೋದು, ಫೇಸ್ಬುಕ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ನೀವು ಮಾಡಬೇಕಾದ ಕೆಲಸ ಅಂದರೆ ನಿಮ್ಮ ಒಂದು ವಿಡಿಯೋ ಸೈಜನ್ನು ಸೆಲೆಕ್ಟ್ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದು 6:9 ಸೈಜ್ ನನ್ನ ಯೂಟ್ಯೂಬ್ ಲಾಂಗ್ ಸೈಜು. ನೀವೇನು ಮಾಡ್ಬೇಕು, ಸೈಜ್ ಸೆಲೆಕ್ಟ್ ಮಾಡಬೇಕು. ಸೈಜ್ ಸೆಲೆಕ್ಟ್ ಮಾಡ್ಬೇಕು ಹೆಂಗೆ ಮಾಡೋದು ಅಂದರೆ, ಜಸ್ಟ್ ಇಲ್ಲಿ ಮೇಲ್ಗಡೆ ಒರಿಜಿನಲ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ನೋಡಿ, ಇದು ಬಂದ್ಬಿಟ್ಟು ಒರಿಜಿನಲ್. ಇದು ಬಂದ್ಬಿಟ್ಟು ಅದರ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಿಮ್ಮ ವಿಡಿಯೋ ಯಾವ ಸೈಜ್ ಇದೆ ಆಟೋಮೆಟಿಕ್ ಬರುತ್ತೆ. ವಿಡಿಯೋ ಯಾವ ಸೈಜ್ ಇದೆ ಅದೇ ಸೈಜು. ಇದು 6:9, ಇದು ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ವಿಡಿಯೋ ಇದೆಯಲ್ಲ ಯೂಟ್ಯೂಬ್ ರೀಲ್ಸ್ ಅದರದ್ದು. ಮತ್ತು ಅದ್ರ ಜೊತೆ ಇದು 1:1 ವಿಡಿಯೋ ನೀವು ನೋಡಿರ್ತಾರೆ. ಇದು ಉಂಟು ನಮ್ಮ ಲಾಂಗ್ ವಿಡಿಯೋ. ಈಗ ನೀವು ನೋಡ್ತಾ ಇಲ್ಲ 6:9 ಸೈಜು. ಮತ್ತು ಇದು ಇನ್ಸ್ಟಾಗ್ರಾಮ್ ಈ ರೀತಿ ಕೆಲವೊಂದಷ್ಟು ಸೈಜ್ ಇದೆ. ನೀವು ಯಾವ್ದು ಬೇಕೋ ಅಂತ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಬೇಕಪ್ಪ ಅಂದರೆ ಶಾರ್ಟ್ಸ್ ಮಾಡ್ತಾಯಿದ್ರೆ 6:9 ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಲಾಂಗ್ ವಿಡಿಯೋ ಮಾಡ್ತಾಯಿದ್ರೆ ಈಗ ನಾನು ಸೆಲೆಕ್ಟ್ ಮಾಡಿದೆ ನೋಡಿ, 6:9 ಇದು ಶಾರ್ಟ್ಸ್ ಆದರೆ 9:6 ಸಾರಿ ಇಲ್ಲಿದೆ ನೋಡಿ,
ಅಂದರೆ 9x16 ಶಾರ್ಟ್ಸ್ ಮತ್ತು ಅದ್ರ ಜೊತೆ ಲಾಂಗ್ ಅಂದರೆ 6x9 ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೇನ್ ಇಂಪಾರ್ಟೆಂಟ್, ಈಗ ನಾನು ನಿಮಗೆ ಮೊದಲನೇದು ಬಂದ್ಬಿಟ್ಟು ಏನು ಮಾಡೋದು ಹೇಳ್ಬಿಡ್ತೀನಪ್ಪ. ತುಂಬ ಸಿಂಪಲ್ ನೋಡಿದ್ರೆ ಇದು ಟೈಮ್ನೇನು. ಈಗ ನಾನು ನಿಮಗೆ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಮೇನ್ ಇಂಪಾರ್ಟೆಂಟ್ ಇದ್ರೆ ನೀವು ವಿಡಿಯೋ ಕಟ್ ಕೂಡ ಮಾಡ್ಬೋದು. ಏನಾದರೂ ನೀವು ವಿಡಿಯೋ ಶೂಟ್ ಮಾಡಿದ್ರೆ ಆ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಆ ವಿಡಿಯೋ ನೀವು ಏನು ಮಾಡ್ಕೋ ಅಂದರೆ ಆ ಒಂದು ವಿಡಿಯೋದಲ್ಲಿ ನೀವು ಏನು ಮಾಡ್ಬೋದು ಕಟ್ ಕೂಡ ಮಾಡ್ಕೋದು. ಆ ಒಂದು ವಿಡಿಯೋ ನೀವು ಕ್ಲಿಪ್ ರಿಲೀಸ್ ಮಾಡ್ಬೋದು. ಯಾವ ಥರ ಜಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಕೆ ಇದೆ ಫಸ್ಟ್ ಟೈಮೆಲ್ಲ ಓಕೆ ಈ ರೀತಿ ಮಾಡಿದ್ರೆ ಇಲ್ಲಿ ನೋಡಿ ಸ್ಲಿಪ್ ಅಂತ ಬರುತ್ತೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕಟ್ ಆಯಿತು. ಆ ವಿಡಿಯೋ ನೀವು ಏನು ಮಾಡ್ಬೋದು ಡಿಲೀಟ್ ಅಂದರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಯಿತು. ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಯಿತು. ಆ ವಿಡಿಯೋ ಮತ್ತೆ ನಿಮಗೆ ಬೇಕಪ್ಪ ನೀವೇನು ಮಾಡೋದು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಇದೆ ನೋಡು ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ ಈ ರೀತಿ ನೋಡಿ. ಇದು ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಕಟ್ ಆಗಿರ್ಬೋದು, ಯಾಕಂದರೆ ನೀವು ಬೇಡಾದ ರೀತಿ ಒಂದು ಜಾಸ್ತಿ ಎಕ್ಸ್ಟ್ರಾ ವಿಡಿಯೋ ಶೂಟ್ ಆಗಿರುತ್ತೆ ಅದನ್ನ ಎಡಿಟ್ ಮಾಡಬೇಕು. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು ನಿಮಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ತೋರಿಸಿದೆ ಏನಂದರೆ ಟ್ರಾನ್ಸಾಕ್ಷನ್ ಮೋಡ್ ಅಂತ ನನಗೆ ತೋರಿಸಿದೆ. ಟ್ರಾನ್ಸಾಕ್ಷನ್ ಮೋಡ್ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಕಲರ್ ಎಡಿಟಿಂಗ್. ಹಳೆ ವಿಡಿಯೋ ಯಾವ ರೀತಿ ಇತ್ತು ಹೊಸ ನಾನು ಎಡಿಟ್ ಆದ ನಂತರ ವಿಡಿಯೋ ನೋಡಿದ್ರೆ ಆ ರೀತಿ ಕಲರ್ ಎಡಿಟಿಂಗ್ ಮಾಡ್ಬೇಕಾದ್ರೆ ನೀವು ಇಲ್ಲಿದೆ ನೋಡಿ ಮೇನ್ ಇಂಪಾರ್ಟೆಂಟು ಫಿಲ್ಟರ್ಸಲ್ಲಿ ಹೋಗಿ ಬಂದ್ಬಿಟ್ಟು ಇಲ್ಲಿ ಕಲರ್ಸಲ್ಲಿ ನೀವು ಬೇಕಾದ ಕಲರ್ ಈ ರೀತಿ ನೀವು ಸೆಟ್ ಮಾಡ್ಕೊಳ್ಬೋದು. ಕಲರ್ ಬೇಡಪ್ಪ ಅಂದ್ರೆ ನಾನು ನಿಮಗೆ ಹೇಳ್ಬೇಕಾದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಿಲ್ಟರ್ಸ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋಡಿ ಅಡ್ಜಸ್ಟ್ ಇದರಲ್ಲಿ ನೋಡಿ ಈ ರೀತಿ ನಿಮಗೆ ಕಲರ್ ಯಾವ ರೀತಿ ಬೇಕೋ ಆ ರೀತಿ ಕಲರ್ ಆಗಿರ್ಬೋದು ನೋಡಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಓಕೆ ಈ ರೀತಿ ಕಲರ್ ನೀವು ಮತ್ತು ಅದ್ರ ಜೊತೆ ಬ್ಯಾಕ್ಗ್ರೌಂಡ್ ಈ ರೀತಿ ನೀವು ಬೇಕಾದ ರೀತಿ ಕಲರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಕಲರ್ ಆಲ್ರೌಂಡ್ ಕಲರ್ ಇದೆ. ಮತ್ತು ಈ ಕಲರ್ ಟೈಮ್ ಲೈನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು. ಯಾಕಂದರೆ ಇದು ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಬೇಸಿಕ್ ನೋಡಿ. ಈಗ ನಿಮ್ಮ ಡ್ರೆಸ್ ಆಗಿರ್ಬೋದು ಕಲರ್ ಇಲ್ಲೆಲ್ಲ ಆಗುತ್ತೆ. ಫೇಸ್ ಕಲರ್ ಇದೆ ಈ ಕಲರ್ ಅನ್ನೋದು ಅಂದರೆ ಇದು HSR ಅಂದರೆ HSL ಅಂತ ಇದೊಂದು ಕಲರ್ ಇದೆ. ಜಸ್ಟ್ ಇದು ಮೇನ್ ಇಂಪಾರ್ಟೆಂಟ್. ಇದನ್ನ ನೀವು ಮಾಡಿ ಇದೇನು ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಆಟೋಮೆಟಿಕ್ ಮೇಲೆ ಈ ರೀತಿ ಈ ರೀತಿ ಅಪ್ ಡೌನ್ ಮಾಡಿದ್ರೆ ನಿಮ್ಗೆ ಕಲರ್ ಗೊತ್ತಾಗುತ್ತೆ. ಈ ರೀತಿ ಮಾಡಿ ನೀವು ಏನು ಮಾಡಿ ಕಲರ್ ಎಡಿಟಿಂಗ್ ಮಾಡ್ಕೊಳ್ಳಿ. ಈಗ ನಾನು ಬಂದ್ಬಿಟ್ಟು ಆ್ಯಕ್ಚುಲಿ ಕಲರ್ ಎಡಿಟಿಂಗ್ ಮಾಡಿದ್ದೀನಿ. ನಂದು ಆಲ್ಮೋಸ್ಟ್ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಮಾಡ್ತೀನಿ. ನೀವು ಕೂಡ ಕಲರ್ ಎಡಿಟಿಂಗ್ ಮೇನ್ ಇಂಪಾರ್ಟೆಂಟ್. ಕಲರ್ ಎಡಿಟಿಂಗ್ ಬಂದ್ಬಿಟ್ಟು ಇದು ಮೊದಲು ಯಾವ ರೀತಿ ಮಾಡೋದು ಗೊತ್ತಾಯ್ತಲ್ಲ. ಜಸ್ಟ್ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಅಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲ ಸಿಗುತ್ತೆ. ಇಲ್ಲಿ ಯಾವ ರೀತಿ ಕಲರ್ ಬೇಕು, ವೈಟ್ ಎಷ್ಟು ಬೇಕು, ಬ್ಲ್ಯಾಕ್ ಎಷ್ಟು ಬೇಕು ಎಲ್ಲ ನೀವು ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಮೊದಲನೇದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ನನಗೆ ಅಂದರೆ ನಿಮಗೆ ಟ್ರಾನ್ಸಾಕ್ಷನ್ ತೋರಿಸಿದೆ. ಟ್ರಾನ್ಸಾಕ್ಷನ್ ಜಸ್ಟ್ ಇಲ್ಲಿ OMR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಟ್ರಾನ್ಸಾಕ್ಷನ್ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಓಕೆ. ಈ ರೀತಿ ಅಂದರೆ ವಿಡಿಯೋ ಒಂದು ಕ್ಲಿಪ್ ಆದ ನಂತರ ಒಂದು ಕ್ಲಿಪ್ ನೋಡೋಕ್ಕೆ ಒಂದು ಸ್ವಲ್ಪ ಮೂಮೆಂಟ್ ಜನರಿಗೆ ಆಕ್ರೋಶನ್ ಆಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಮಾಡಿ ಟ್ರಾನ್ಸಾಕ್ಷನ್ ಮಾಡಿ ಈ ರೀತಿ ನಿಮ್ಗೆ ಹಲವಾರು ಟ್ರಾನ್ಸಾಕ್ಷನ್ ಮೋಡ್ ಸಿಗುತ್ತೆ. ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇಕಾದ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಲಾಸ್ಟಿಗೆ ವಿಡಿಯೋ ಎಂಡಿಗೆ ಕೊಡೋದು ಓಕೆ ಈ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು, ಬೇಡದ್ರೆಲ್ಲ ಈ ರೀತಿ ನಿಮ್ಗೆ ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ ಸಿಗುತ್ತೆ ನಿಮಗೆ. ಓಕೆ ಈ ರೀತಿ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಮಾಡೋದು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೈಡ್ಗಡೆ ಸ್ಕ್ರೀನ್ ರೆಕಾರ್ಡ್. ಈಗ ಸೈಡ್ಗಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ರಲ್ಲಿ ಈ ರೀತಿ ನೀವು ಕೂಡ ಸ್ಕ್ರೀನ್ ರೆಕಾರ್ಡ್ ಹಾಕೋದು. ಯಾವ ರೀತಿ ಜಸ್ಟ್ ಏನಲ್ಲ ಇಲ್ಲಿ ನಿಮಗೆ ಎರಡು ಇಮೇಜ್ ಅಂತ ಇದ್ರೆ ಜಸ್ಟ್ ಇಲ್ಲಿ ನೋಡಿ ಮೇಲ್ಗಡೆ ಕಾಣ್ತಾರೆ. ಓಕೆ ಟಾಪ್ ಎರಡು ಇಮೇಜ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸೈಡ್ಗಡೆ ಮೊಬೈಲ್ ಅಂದರೆ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ವಿಡಿಯೋ ಕೂಡ ಹಾಕ್ಬೋದು, ಇಲ್ಲಾಂದ್ರೆ ಫೋಟೋ ಕೂಡ ಹಾಕ್ಬೋದು. ಜಸ್ಟ್ ಏನು ಮಾಡ್ತೀನಿ ವಿಡಿಯೋ ಹಾಕಿ ತೋರಿಸ್ತೀನಿ. ಓಕೆ ನೋಡಿ ಈ ರೀತಿ ನೋಡಿ ವಿಡಿಯೋ ಹಾಕ್ತೀನಿ ನೋಡಿ. ಓಕೆ ಕಾಣ್ತಾ ಇದೆಯಲ್ಲ ಓಕೆ ನೋಡ್ಕೊಳ್ಬೋದು. ಈ ರೀತಿ ವಿಡಿಯೋ ಈ ರೀತಿ ನೀವು ವಿಡಿಯೋ ಹಾಕ್ಬೋದು. ಜಸ್ಟ್ ಇದರ ಮೇಲ್ಗಡೆ ವಿಡಿಯೋ ಈ ರೀತಿ ಹಾಕಿ ನೀವು ವಿಡಿಯೋ ಇದನ್ನ ಏನು ಮಾಡೋದು ನಿಮಗೆ ಎಷ್ಟು ವಿಡಿಯೋ ಇರುತ್ತೆ ಅಷ್ಟವರೆಗೆ ನೀವು ಇದು ಮಾಡ್ಕೊಳ್ಬೋದು. ಈ ರೀತಿ ನೀವು ವಿಡಿಯೋ ನೀವು ಹಾಕ್ಬೋದು. ಎಕ್ಸಾಂಪಲ್ ಅಂದ್ಬಿಟ್ಟು ನೋಡಿ ಇನ್ನು ಈ ರೀತಿ ನೀವು ಸೆಟ್ ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಇಲ್ಲಿ ಬೇಕಾದ ರೀತಿ ಸೆಟ್ ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ ಮೂಮೆಂಟ್ ಕೂಡ ಮಾಡ್ಬೋದು. ಅಂದರೆ ಮೂಮೆಂಟ್ ಅಂತ ಬಂದ್ಬಿಟ್ಟು ಜಸ್ಟ್ ಇದೆಯಲ್ಲ ಓಕೆ ಈ ರೀತಿ ನೋಡಿ ಸ್ಟಾರ್ಟಿಂಗ್ ಓಕೆ ಸ್ಕ್ರೀನ್ ರೆಕಾರ್ಡ್ ಯಾವ ರೀತಿ ಬರುತ್ತೆ ನೋಡಿ ಈ ರೀತಿ ನಿಮಗೆ ಯಾವ ರೀತಿ ಬೇಕು ರೊಟೇಟ್ ಆ ರೀತಿ ಸ್ಕ್ರೀನ್ ರೆಕಾರ್ಡ್ದು ನೋಡಿ ಈ ರೀತಿ ನೀವು ಸ್ಕ್ರೀನ್ ರೆಕಾರ್ಡ್ ರೊಟೇಟ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಬರುವಂಥ ಸ್ಟಾರ್ಟಿಂಗ್ ಅಂದ ತಕ್ಷಣ ಈ ರೀತಿ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಸ್ಕ್ರೀನ್ ರೆಕಾರ್ಡ್ ನೀವು ನೋಡ್ಕೊಳ್ಬೋದು ಈ ರೀತಿ ಬೇಕಾದ್ರೆ. ಮತ್ತು ಅದ್ರ ಜೊತೆ ಇದರ ಮೇಲ್ಗಡೆ ಮೊಬೈಲ್ ಪೇಜ್ ಕೂಡ ಹೇಳಿದ್ನಲ್ಲ, ಮೊಬೈಲ್ ಪೇಜ್ ಕೂಡ ಅದೇ ಸೇಮು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಫೋಟೋ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ನಿಮಗೆ ಮೊಬೈಲ್ ಪೇಜ್ ಬರುತ್ತೆ. ಅದನ್ನ ಮೊಬೈಲ್ ಪೇಜ್ ನೀವೇನು ಮಾಡ್ಕೋ ಜಸ್ಟ್ ಅದ್ರ ಮೇಲೆ ಆ್ಯಡ್ ಮಾಡಿದರೆ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಆ್ಯಕ್ಚುಲಿ ನಾನು ನಿಮಗೆ ಮೊಬೈಲ್ ಪೇಜ್ ನಾನು ನಿಮಗೆ ತೋರಿಸ್ತಿದ್ದೆ, ಅದ್ರ ಬಟ್ ಈಗ ನನ್ನ ಹತ್ರ ಜಾಸ್ತಿ ಲೆಂತ್ ಆಗುತ್ತೆ ಅದು ವಿಡಿಯೋ. ಅದ್ರ ಬಟ್ ನಾನು ನಿಮಗೆ ಏನು ಮಾಡ್ತೀನಿ ಅದ್ರ ಕೂಡ ಟ್ರೈ ಮಾಡ್ತೀನಿ, ಇದೇ ಎಲ್ಲ ನೋಡ್ತೀನಿ, ಇದ್ರೆ ಹಾಕಿಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಂದರೆ ಮೊಬೈಲ್ ಪೇಜ್ ಕೂಡ ನೀವು ಹಾಕ್ಬೋದು ಅದರಲ್ಲಿ. ಜಸ್ಟ್ ಆ್ಯಕ್ಚುಲಿ ಅದರ ಮೇಲೆ ಮೊಬೈಲ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಪೇಜ್ ಆ್ಯಡ್ ಆಗುತ್ತೆ. ಜಸ್ಟ್ ಇದೆಯಲ್ಲ ಮೊಬೈಲ್ ಪೇಜ್ ಎಲ್ಲಿದೆ, ಇಲ್ಲ ಸಿಗ್ತಾ ಇಲ್ಲ ಅದು ಕೂಡ ಬೇಗ, ಈಗ ಅರ್ಜೆಂಟ್ ಟೈಮ್ದಲ್ಲಿ ಸಿಗಲ್ಲ ಬಿಡಿ. ಈ ರೀತಿ ನೀವು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಪೇಜ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮೊಬೈಲ್ ಪೇಜ್ ಅದೇನು ತುಂಬ ಕಷ್ಟ ಅಲ್ಲ. ಈಗ ನೀವು ಈ ಸ್ಕ್ರೀನ್ ಇರೋದಿಲ್ಲ ಇದ್ರ ಮೇಲ್ಗಡೆ ತಂದದನ್ನು ಸೆಟ್ ಮಾಡೋದು, ಅದ್ರ ಮೇಲೆ ನೀವು ತಂದು ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಮೇನ್ ಇಂಪಾರ್ಟೆಂಟ್ ಈ ರೀತಿ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಳ್ಳೋದು. ಸೈಡಲ್ಲಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀವಿ ನಾವು. ಈಗ ನಾನು ಎಡಿಟ್ ಮಾಡ್ತೀನಿ ಅಂದರೆ ಈಗ ನೀವು ನೋಡ್ತಾ ಸೈಡಲ್ಲಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಈ ರೀತಿ ನೀವು ಹಾಕೋದು. ಯಾಕಂದರೆ ನೀವು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈಡಲ್ಲಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ನೀವು ತೋರಿಸ್ತಾ ಇರ್ತಾರಲ್ಲ
ಅದಕ್ಕೋಸ್ಕರ ತುಂಬ ಯೂಸ್ಫುಲ್ ಆಗುತ್ತೆ. ಈ ರೀತಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ನೀವು ಹಾಕ್ಬೋದು. ಇದು ಬೇಡಪ್ಪ ಅಂದರೆ ಇನ್ನು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ಡಿಲೀಟ್ ಆದರೆ ಡಿಲೀಟು, ಮತ್ತೆ ಬೇಕಂದ್ರೆ ರಿಪ್ಲೇಸ್ ಮಾಡಿದ್ರೆ ಮತ್ತೆ ಬರುತ್ತೆ. ಓಕೆ, ಈ ರೀತಿ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಈಗ ಸೈಡಿನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕೋದು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನಾದರೂ ಟೆಕ್ಸ್ಟ್ ಬರೆಯೋದ್ರೆ ಯಾವ ರೀತಿ ಜಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ಇಲ್ಲಿ ಬರಿಬೋದು. ಏನಂದ್ರೆ ಇಲ್ಲಿ ನೀವು ಯಾವುದೋ ಫಾಂಟ್ಸ್ ಹಲವಾರು ಫಾಂಟ್ಸ್ ಇರುತ್ತೆ, ನೀವು ಫಾಂಟ್ಸ್ ಬೇಕಾದ ಫಾಂಟ್ಸ್ ಬರೀಬೇಕು. ಜಸ್ಟ್ ಏನು ಮಾಡ್ತೀನಿ ಈಗ ಎಕ್ಸಾಂಪಲ್ ನಾನು ಈಗ ಏನು ಮಾಡ್ತೀನಿ, ಪ್ಲೀಸ್ ನಾನು ಏನು ಮಾಡ್ತೀನಿ ನೋಡಿ, ಮೈ ಚಾನೆಲ್ ಸಬ್ಸ್ಕ್ರೈಬ್ ಓಕೆ, ಸಬ್ಸ್ಕ್ರೈಬ್ ಅಂತ ಹಾಕಿಬಿಡ್ತೀನಿ. ನೋಡ್ಕೊಳ್ಳಿ ಜಸ್ಟ್ ಈ ರೀತಿ. ಇಲ್ಲಿ ನೋಡ್ಕೊಳ್ಳೋ ಇಲ್ಲಿ ಎಫೆಕ್ಟ್ ಮೇಲೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೌಂಟ್ ನಿಮ್ಗೆ ಹಲವಾರು ರೀತಿ ಫೌಂಟ್ಸ್ ಬರುತ್ತೆ. ನೀವು ಸ್ಟೈಲಿಟ್ಸ್ ಫೌಂಟ್ಸ್ ಈ ರೀತಿ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ನಿಮಗೆ ಹಲವಾರು ರೀತಿ ಅಂತ ಹೇಳಿದ್ನಲ್ಲ ಫೌಂಟ್ಸ್ ತುಂಬ ಇರುತ್ತೆ, ಹಾಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಟೆಕ್ಸ್ಟ್ ಇದು ದೊಡ್ಡದು ಸಣ್ಣ ಮಾಡ್ಕೊಳ್ಬೋದು. ಈ ರೀತಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತು ಕಲರಿಂಗ್ ಬಿಟ್ಟು ನೋಡಿ, ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕು, ರೆಡ್ ಬೇಕಾದ್ರೆ ರೆಡ್ಡು, ಇಲ್ಲ ನಿಮ್ಗೆ ಅಬ್ಜೆಕ್ಷನ್ ನಿಮಗೆ ಬೇಕಾದ್ರೆ ಕಸ್ಟಮ್ ಮಾಡ್ಕೊಳ್ಬೋದು. ನೀವು ಕಲರ್ ನೋಡ್ಕೊಳ್ಬೋದು. ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಲರ್ ಕೂಡ ಕಸ್ಟಮ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇಲ್ಲಿ ಟೆಂಪ್ಲೇಟ್ ಕೆಲವೊಂದಷ್ಟು ಕಲರ್ ಇರುತ್ತೆ, ಒಂದು ಚಾಯ್ಸ್ ಮಾಡ್ಕೊಳ್ಬೋದು. ನೀವು ಬೇಕಪ್ಪ ಅಂದರೆ, ಬೇಡಪ್ಪ ಅಂದರೆ ಬಿಡ್ಬೋದು. ನೋಡ್ಕೊಳ್ಳಿ ಈ ರೀತಿ ನೀವು ಸೈಡ್ ವಿತ್ ಇದನ್ನು ಕೂಡ ಹಾಕೋಬೋದು. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ನಾನು ಇದನ್ನ ಏನು ಮಾಡ್ತೀನಿ, ಈ ಕಲರ್ ರೆಡ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಓಕೆ, ಇದನ್ನ ರೆಡ್ ಹಾಕಿ ಇದನ್ನು ಪೂರ ರೆಡ್ ಮಾಡಿಬಿಡೋಣ. ಓಕೆ, ನೋಡ್ಕೊಳ್ಳಿ ಈ ರೀತಿ ನೋಡೋದಕ್ಕೆ ಯಾವ ರೀತಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಈ ರೀತಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಆಪ್ಷನ್ ಅಂದರೆ ನೀವು ಈ ರೀತಿ ನಿಮ್ಮ ಲ್ಯಾಂಗ್ವೇಜ್ ಏನಿದೆ ಟೆಕ್ಸ್ಟ್ ಫಾಂಟ್ ಸ್ವಲ್ಪ ಸ್ಟೈಲಿಶ್ ಮಾಡ್ಬೇಕಾದ್ರೆ ಸ್ಟೈಲಿಶು, ಇಲ್ಲ ಈ ರೀತಿ ನೀವು ಸ್ವಲ್ಪ ಗ್ಯಾಪ್ ಕೊಡ್ಬೇಕಾದ್ರೆ ಗ್ಯಾಪ್ ಕೊಡ್ಬೋದು. ಮತ್ತು ಟೆಕ್ಸ್ಟ್ ಈ ರೀತಿ ಕೆಲವೊಂದಷ್ಟು ಇದನ್ನ ಇರುತ್ತೆ, ಈ ಟೆಂಪ್ಲೇಟ್ ಯೂಸ್ ಮಾಡ್ಕೊಳ್ಬೋದು. ಬೇಡ ಅಂದರೆ ಬೇಡ, ಈ ರೀತಿ ಮಾಡ್ಬೋದು. ಮತ್ತು ಇದು ಕೂಡ ಮೂಮೆಂಟ್ ಮಾಡ್ಕೊಳ್ಬೋದು. ಇದನ್ನು ಕೂಡ ಯಾವ ರೀತಿ ಟೆಕ್ಸ್ಟ್ ಯಾವ ರೀತಿ ಬೇಕು ನಿಮಗೆ ಈ ರೀತಿ. ಓಕೆ, ನನಗೆ ಈ ರೀತಿ ಬೇಕು ನೋಡಿ, ವಿಡಿಯೋ ಹೇಳಿದ ತಕ್ಷಣ ಟೆಕ್ಸ್ಟ್ ಈ ರೀತಿ ನೋಡಿ, ಈ ರೀತಿ ಟೆಕ್ಸ್ಟ್ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಾಂದ್ರೂ ಈಗ ಟೈಪಿಂಗ್ ಟೈಪ್ ಬರುತ್ತಲ್ಲ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಅದನ್ನು ಕೂಡ ಇಲ್ಲಿ ಅಂದರೆ ಜಸ್ಟ್ ಡೈರೆಕ್ಟ್ ಈಗ ಎಡಿಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರುತ್ತೆ ನಿಮಗೆ. ಇದರಲ್ಲಿ ನೀವು ಟೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕೋಬೋದು. ಇಲ್ಲಿ ಕಾಣ್ತಾ ನೋಡಿ, ನಿಮಗೆ ಯಾವ ಬೇಕೋ ಟೆಂಪ್ಲೇಟ್ ಇರುತ್ತೆ. ಜಸ್ಟ್ ನೀವು ಏನು ಮಾಡೋಂಗಿಲ್ಲ, ಯೂಸ್ ಮಾಡೋದು. ಈಗ ಯಾವ ರೀತಿ ಬೇಕು ನಿಮಗೆ ನೋಡಿ, ಇಲ್ಲಿ ಟೆಕ್ಸ್ಟ್ ಈ ರೀತಿ ಬೇಕಾ. ಓಕೆ, ಈ ರೀತಿ ಇದ್ದರೆ ಇದು ಇಲ್ಲಿ ಎಡಿಟ್ ಮಾಡಿ ನೀವು ಏನು ಬರ್ತೀರ ಅದೇ ಬರುತ್ತೆ. ಓಕೆ, ಈ ರೀತಿ ನೀವು ಮಾಡ್ಕೊಳ್ಬೋದು. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಿದ್ದೆ, ಜಸ್ಟ್ ನಾನು ಈಗ ತೋರಿಸಿದ್ನಲ್ಲ, ಈ ರೀತಿ ನೀವು ಮಾಡ್ಬೋದು. ಈ ಟೈಮ್ ಲೈನ್ ದೊಡ್ಡದು ಮಾಡ್ತೀನಿ. ಓಕೆ, ಕಾಣ್ತಾರೆ ನೋಡಿ, ಈ ರೀತಿ ನೋಡ್ಕೊಳ್ಬೋದು. ಜಸ್ಟ್ ಈ ಸಬ್ಸ್ಕ್ರೈಬ್ ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಈ ರೀತಿ ಆಯಿತು, ನೋಡಿದ್ರಲ್ಲ. ಈ ರೀತಿ ಟೆಕ್ಸ್ಟ್ನು ಇದು ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ. ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ರೀತಿ ಟೆಕ್ಸ್ಟ್ ಕೂಡ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ಈಗ ಯೂಟ್ಯೂಬ್ ಲೋಗೋ ನಮಗೆಲ್ಲರಿಗೂ ಆಗ್ಬೇಕು. ಇಲ್ಲಿಂದ ಯೂಟ್ಯೂಬ್ ಇಲ್ಲಿಂದ ಬರ್ಬೇಕು, ಇಲ್ಲಿ ಬರ್ಬೇಕು. ಈಗ ಹೋಯ್ತಲ್ಲ ಯೂಟ್ಯೂಬ್ ನೀವು ಸ್ಟಾರ್ಟಿಂಗ್ ನೋಡಿ, ಆ ರೀತಿ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈಗ ನಾನು ತೋರಿಸ್ತೀನಿ ನೋಡಿ, ಎಕ್ಸಾಂಪಲ್ ನಾನು ಈಗ ಯೂಟ್ಯೂಬ್ ತೋರಿಸ್ತೀನಿ ಯಾವ ರೀತಿ ಅಂದ್ರೆ, ಜಸ್ಟ್ ಅದನ್ನ ಯಾವ ರೀತಿ ಮಾಡಿದ್ರೆ, ಈಗ ನೀವು ಯೂಟ್ಯೂಬ್ ಆಗಿರೋದು ಏನೋ ಆಗಿರ್ಬೋದು, ಒಂದು ಲೋಗೋ ಹಾಕ್ಬೇಕಾಗಿರುತ್ತೆ, ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಏನು ಮಾಡೋದು, ಜಸ್ಟ್ ಎರಡು ಪೇಜ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಏನು ಮಾಡ್ಕೋ ಸೆಲೆಕ್ಟ್ ಮಾಡಬೇಕು ಫೋಟೋಸ್ಗಳು. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಯೂಟ್ಯೂಬ್ ಇದೆ ನೋಡಿ. ಓಕೆ, ಲೋಗೋ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ಲೋಗೋ ಇದೆಲ್ಲ ಜಸ್ಟ್ ಇದನ್ನ ಏನು ಮಾಡ್ತೀನಿ, ಇಲ್ಲಿ ಸೆಟ್ ಮಾಡ್ತೀನಿ. ಮೊದಲು ಇಲ್ಲಿ ಸೆಟ್ ಮಾಡಿದ ನಂತರ ಇಲ್ಲೊಂದು ಕೀ ಹಾಕಿಬಿಡ್ತೀನಿ. ಕೀ ಹಾಕಿ ಅದರ ನಂತರ ಬಂದ್ಬಿಟ್ಟು ಇದನ್ನ ಇಲ್ಲಿ ಏನು ತೊಗೋತೀನಿ, ಇಲ್ಲಿ ತೊಗೋತೀನಿ ಜಸ್ಟ್. ಓಕೆ, ಇಲ್ಲಿ. ಓಕೆ, ಅದರ ನಂತರ ಬಂದ್ಬಿಟ್ಟು ಇದನ್ನ ಏನು ಮಾಡ್ತೀನಿ, ಜಸ್ಟ್ ಇಲ್ಲಿ ತೆಳಗಡೆ ತೊಗೋತೀನಿ. ಓಕೆ, ಕೀ ಹಾಕೋದು, ಇಲ್ಲಿ ಕೀ ಹಾಕೋದು ಮರಿಬೇಡಿ, ಇಲ್ಲಿ ಮೇಲ್ಗಡೆ ಕೀ ಇದೆ ನಾನು ತೋರಿಸಿನ. ಓಕೆ, ಅದರ ನಂತರ ಬಂದ್ಬಿಟ್ಟು ಇದನ್ನ ಇಲ್ಲಿ ತರ್ತೀನಿ. ಮತ್ತು ಅದರ ನಂತರ ಬಂದ್ಬಿಟ್ಟು ಇದು ಇಲ್ಲಿ ಬರುತ್ತೆ, ನೋಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ ಇಲ್ಲಿ ಬರುತ್ತೆ ನೋಡಿ, ಹಿಂಗೆ ನೋಡಿ, ಇದು ಏನಿದೆಲ್ಲ ಜಸ್ಟ್ ನೋಡ್ಕೊಳ್ಳಿ. ಓಕೆ, ಇದು ಏನಿದೆಲ್ಲ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಅದರ ನಂತರ ಬಂದ್ಬಿಟ್ಟು ಇದನ್ನ ಏನು ಮಾಡೋಣ, ಇಲ್ಲಿ ತರೋಣ. ಇಲ್ಲಿ ಅದ ನಂತರ ಲಾಸ್ಟ್ ಎಂಡಿಗೆ ಮತ್ತೆ ಇಲ್ಲಿ ತರೋಣ. ಓಕೆ, ಈಗ ನೋಡಿ ಅದನ್ನ ಪ್ಲೇ ಮಾಡ್ತೀನಿ, ಯಾವ ರೀತಿ ಬರುತ್ತೆ ನೋಡಿ. ನಾನು ನಿಮಗೆ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ಯೂಟ್ಯೂಬ್ ನೋಡಿ ಯಾವ ರೀತಿ ಹೋಗ್ತಾ ಇದೆ, ಇಲ್ಲೋಗಿ ಹಿಂಗೆ ಬರ್ತದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೀ ಹಾಕಿ ನೀವು ಮೂವ್ಮೆಂಟ್ ಮಾಡೋದು. ಕೀ ಅಂದರೆ ಜಸ್ಟ್ ನಿಮ್ಗೆ ಯಾವ ಫೋಟೋ ಈ ರೊಟೇಟ್ ಮಾಡ್ಬೇಕಂದ್ರೆ, ಈ ರೀತಿ ಮೂವ್ಮೆಂಟ್ ಮಾಡ್ಬೇಕಂತಾರಲ್ಲ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೀ ಆಪ್ಷನ್ ಬರುತ್ತೆ ನಿಮಗೆ, ಇಲ್ಲಿ ಮೇಲ್ಗಡೆ ಬರುತ್ತೆ. ಜಸ್ಟ್ ಎಕ್ಸಾಂಪಲ್ ನಾನು ತೋರಿಸ್ಬೇಕಾರೆ, ಓಕೆ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಬರುತ್ತೆ ನೋಡಿ, ಕೀ ಪ್ರೇಮೋ ಅಂತ ಬರುತ್ತೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಈ ರೀತಿ ನೀವು ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಇದು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಯಾವ ರೀತಿ ಆ್ಯಡ್ ಮಾಡೋದು ತುಂಬ ಜನ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡೋದು ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ. ಯಾವ್ದಂದ್ರೆ ಇಲ್ಲಿ ಸಾಂಗ್ ಟಾಪ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ನು ಬರುತ್ತೆ, ಮ್ಯೂಸಿಕ್ ಅಂತ ಇರುತ್ತೆ. ಮತ್ತು ಇಲ್ಲಿ ವಾಯ್ಸ್ ಅವ್ರು ಕೂಡ ಮಾಡ್ಕೊಳ್ಬೋದು, ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ಬೋದು, ಲೈವ್ ರೆಕಾರ್ಡಿಂಗ್ ಮಾಡ್ಬೋದು. ಮತ್ತು ನಿಮ್ಮ ಸೌಂಡ್ ಎಫೆಕ್ಟ್ಸ್ ಕೂಡ ಹಾಕೋಬೋದು. ಕೆಲವೊಂದಿಷ್ಟು ಎಫೆಕ್ಟ್ಸ್ ನೀವು ನೋಡಿರ್ತೀರ. ಅದಕ್ಕೋಸ್ಕರ ನೀವೀಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ಬೇಕಂದ್ರೆ ಜಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಓಕೆ, ಇಲ್ಲಿ ನಿಮ್ಮ ಹತ್ರ ವಿಡಿಯೋ ಇದ್ದರೆ, ನಿಮ್ಮ ಪ್ರೊಫೈಲ್ ಇದ್ದರೆ, ನಿಮ್ಮ ವಿಡಿಯೋನೇ ನೀವು ಎಕ್ಸ್ಪೋರ್ಟ್ ಮಾಡಿ ಅದನ್ನ MP ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಈಗ ಜಸ್ಟ್ ನಾನು ಏನು ಮಾಡ್ತೀನಿ ಅದನ್ನೇ ಮಾಡ್ತೀನಿ. ಓಕೆ, ಈ ಎಕ್ಸಾಂಪಲ್ ತೋರಿಸ್ತೇನೆ. ಓಕೆ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಸೆಲೆಕ್ಟ್ ಮಾಡ್ತೀನಿ. ನೀವು ಕೂಡ ನಿಮಗೆ ಯಾವೊಂದು ಮ್ಯೂಸಿಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಈ ರೀತಿ ಬಂತೋಳಿ.
ಮ್ಯೂಸಿಕ್ ಇದ್ನ ನೀವೇನು ಮಾಡೋದು ವಾಲ್ಯೂಮು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಜಸ್ಟ್ ಜಾಸ್ತಿ ಇಡೋಕೆ ಹೋಗ್ಬಿಡಿ, ಯಾವುದೊಂದು ಮ್ಯೂಸಿಕ್ ಇರೋದು ಸ್ವಲ್ಪ ಕಡಿಮೆ ಮಾಡಿ. ಮತ್ತು ಅದ್ರ ಜೊತೆಗೆ ಇದಕ್ಕೆ ನೀವು ಎಲ್ಲಿ ನಿಮಗೆ ಬೇಡಪ್ಪ ಅಂದ್ರೆ ಮ್ಯೂಸಿಕ್ ಅದನ್ನು ಕಟ್ ಕೂಡ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಈ ರೀತಿ ನೀವು ಮಾಡ್ಬೋದು. ನೋಡಿದ್ರಲ್ಲ ಮ್ಯೂಸಿಕ್ ಈ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು. ಇಲ್ಲಪ್ಪ ಅಂದ್ರೆ ಡಿಲೀಟ್ ಮಾಡ್ಬೇಕಾದ್ರೆ ಜಸ್ಟ್ ಡಿಲೀಟ್ ಮಾಡಿ ಕ್ಲಿಕ್ ಮಾಡಿ ಸಾಕು, ಡಿಲೀಟ್ ಆಗುತ್ತೆ. ಮತ್ತೆ ಬೇಕಂದ್ರೆ ಮತ್ತೆ ರಿಪ್ಲೇಸ್ ನೋಡ್ಬೋದು. ಈ ರೀತಿ ನೀವು ಮಾಡ್ಕೊಳ್ಬೋದು ಎಡಿಟ್. ಈಗ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಹಾಕೋದು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಸಬ್ಸ್ಕ್ರೈಬ್ ಬಟನ್ ಬೆಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಈಗ ಜಸ್ಟ್ ನಾನು ಸಬ್ಸ್ಕ್ರೈಬ್ ಬರುತ್ತೆ, ಅದನ್ನೇ ಯಾವ ರೀತಿ ಆ್ಯಡ್ ಮಾಡೋದು ಜಸ್ಟ್ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಯಾವ ತಂದರೆ ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ನಿಮಗೆ ಎಲ್ಲಿ ಬೇಕು, ಎಕ್ಸಾಂಪಲ್ ನನಗೆ ಇಲ್ಲಿ ಬೇಕು. ಓಕೆ, ಇಲ್ಲಿ ಬೇಕಾದ್ರೆ ನೀವು ಎಲ್ಲಿ ಮಾತಾಡಿರ್ತಾರೆ ಬಾಯಲ್ಲಿ ಎಲ್ಲಿ ಹಾಕ್ಬೇಕಲ್ಲ, ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡೋದು. ಅದರ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡೋದು. ಅದರ ನಂತರ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಏನು ಮಾಡ್ತೀನಿ, ಈಗ ವಿಡಿಯೋ ಸೆಕ್ಷನಲ್ಲಿ ನಾನು ಲಾಸ್ಟಿಗೆ ಇದೆ ಅದು. ಓಕೆ, ಸೆಲೆಕ್ಟ್ ಮಾಡಿಬಿಡ್ತೀನಿ ನಾನು. ಓಕೆ, ಇದೆಲ್ಲ ಜಸ್ಟ್ ನಿಮ್ಮ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋದು. ಜಸ್ಟ್ ನಾನು ತೋರಿಸ್ತೀನಿ. ಸ್ವಲ್ಪ ನಂದು ಏನಿದೆ ಗ್ರೀನ್ ಸ್ಕ್ರೀನ್ದು ಇದು ಇದರಲ್ಲಿ ವರ್ಕ್ ಆಗಲ್ಲ ಜಾಸ್ತಿ, ಯಾಕಂದ್ರೆ ನನ್ನ ಐಫೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಏನೂ ಇಲ್ಲ, ಅಂದರೆ ಮೊಬೈಲ್ ಇದಾಗುತ್ತೆ. ಅದಕ್ಕೋಸ್ಕರ ಅದು ಬಿಟ್ಟರೆ ನೀವು ಮಾಡೋದು ನಿಮ್ಮ ಮೊಬೈಲಲ್ಲಿ ಆಗುತ್ತೆ, ನನ್ನ ಮೊಬೈಲೆಲ್ಲ ತೋರಿಸ್ತೀನಿ. ಓಕೆ, ಗ್ರೀನ್ ಸ್ಕ್ರೀನ್ ನನ್ನ ಕಡೆ ಮೇ ಬಿ ಆಗ್ಬೋದು, ಮಾರ್ನಿಂಗ್ ಮಾಡಿದೆ ಆಗಲಿಲ್ಲ, ಅದು ಬಟ್ ಈಗ ಮಾಡ್ತೀನಿ ನೋಡಿ. ಜಸ್ಟ್ ನೋಡ್ಕೊಳ್ಬೋದು. ವಿಡಿಯೋ ಇದ್ರ ಮೇಲೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಇನ್ನು ಈಗ ಗ್ರೀನ್ ಸ್ಕ್ರೀನ್ ಬಂದಿದೆ, ಇನ್ನು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡ್ಬೇಕು. ಹೆಂಗೆ ಮಾಡೋದು ಅಂದರೆ ತುಂಬ ಸಿಂಪಲ್. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸ್ವೈಪ್ ಮಾಡ್ಕೊಳ್ಬೇಕು. ಸ್ವೈಪ್ ಮಾಡಿದ ತಕ್ಷಣ ನಿಮ್ಗೊಂದು ಆಪ್ಷನ್ ಬರುತ್ತೆ ನೋಡಿ, ಜಸ್ಟ್ ವೇಟ್. ಏನಪ್ಪ ಅಂದರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಎಲ್ಲೋಯ್ತು ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಬಂದುಬಿಟ್ಟು ಜಸ್ಟ್ ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಕ್ರೋಮಾ ಅಂತ ಇದೆ ನೋಡಿ. ಕ್ರೋಮಾ ಇಲ್ಲಿ ಕಾಣ್ತಾ ಇಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ. ನೀವು ಸೆಲೆಕ್ಟ್ ಮಾಡಿ, ನನ್ನ ಕಡೆ ಆಗೋಲ್ಲ, ಅದು ನಿಮ್ಮ ಕಡೆ ಆಗುತ್ತೆ. ನನ್ನ ಕಡೆ ಆಗಲ್ಲ ಅಂದರೆ ನನ್ನ ಐಫೋನಲ್ಲಿ ಆಗ್ತಾ ಇಲ್ಲ ಅದು. ನೀವು ಸೆಲೆಕ್ಟ್ ಮಾಡಿ ನಿಮ್ಗೆ ಆಗುತ್ತೆ, ಏನು ಅಭ್ಯಂತರಲ್ಲ. ನಾನು ತೋರಿಸ್ತಾ ಇದ್ದೀನಿ ಬ್ರದರ್, ನಿಮ್ಮ ಹತ್ರ ಆಗಿಲ್ಲ ನನ್ನ ಹತ್ರ ಆಗಲ್ಲ ಅಂತ ಅನ್ಕೋಬೇಡಿ. ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಬೆಳಿಗ್ಗೆ ಏನಾದರೂ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಮಾಡ್ಬೇಕಂತ. ಅದ್ರ ಬಟ್ ನಾನು ಈ ವಿಡಿಯೋ ಅಲ್ಲ, ನಾನು ಯಾವುದೊಂದು ವಿಡಿಯೋ ಹಾಕಿದ್ರು ಕೂಡ ನನಗೆ ಆಗಲ್ಲ, ಅದು ನನಗಾಗಲ್ಲ. ಅದ್ರ ಬಟ್ ನೀವು ಏನು ಮಾಡಿ, ಈ ರೀತಿ ಕಲರ್ ಎಷ್ಟು ಬೇಕು ನೋಡಿ, ಈ ರೀತಿ ಸೆಲೆಕ್ಟ್ ನೋಡಿ. ಆಯ್ತು ನೋಡಿ, ಅದು ನೋಡಿದಾರಾ, ಆಗಲ್ಲ ಅಂತ ಇದೆ. ಆಯ್ತು ನೋಡಿದಾರಲ್ಲ, ಈ ರೀತಿ ನಿಮಗೆ ಸೆಲೆಕ್ಟ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಬಟನ್ ಅಂತ ತಕ್ಷಣ ನೋಡಿ, ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ನೋಡಿ, ಇಲ್ಲಿ ನೋಡಿ ತೋರಿಸ್ತೀನಿ. ಓಕೆ, ಈ ರೀತಿ. ಆದರೆ ಕಲರ್ ಡಿಮ್ ಆಯಿತು, ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೀನಿ ನಿಮ್ಮ ಹತ್ರ ಆಗುತ್ತೆ. ನನ್ನ ಹತ್ರ ಏನು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಆಗಲ್ಲ ಅಷ್ಟೇ. ಈ ರೀತಿನೂ ಮಾಡ್ಬೋದು. ನಿಮಗೆ ಕಲರ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಫೋಟೋ ಆಗಿರ್ಬೋದು. ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ತೋರಿಸ್ತೀನಿ ಯಾವುದೊಂದು ಫೋಟೋ. ಈಗ ನೀವು ಇದಕ್ಕೆ ಇಲ್ಲಿದೆ, ನೀವು ಯಾವುದೊಂದು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತಾರೆ. ಜಸ್ಟ್ ಈಗ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಸ್ಕ್ರೀನ್ ರೆಕಾರ್ಡ್ ಹಾಕಬೇಕು. ಸ್ಕ್ರೀನ್ ರೆಕಾರ್ಡ್ ಅಂದರೆ ಯಾವುದೊಂದು ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರ್ತಾರೆ. ಜಸ್ಟ್ ಸ್ಕ್ರೀನ್ ರೆಕಾರ್ಡ್ ಹಾಕೋದು ಮುಂದೆ. ಓಕೆ, ಎಕ್ಸಾಂಪಲ್ ನಾನು ತೋರಿಸ್ಬಿಡ್ತೀನಿ. ಓಕೆ, ನಿಮ್ಗೆ ಅದು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಇದು. ಸ್ಕ್ರೀನ್ ರೆಕಾರ್ಡ್ ಆಗ್ತಾರೆ. ಈ ಸ್ಕ್ರೀನ್ ರೆಕಾರ್ಡ್ ಇದೆಲ್ಲ ಜಸ್ಟ್ ಇನ್ನು ಇಲ್ಲಿ ಬೇಕಾದ್ರೆ ಇಲ್ಲಿ ಸೆಟ್ ಮಾಡ್ತಾರೆ. ಇದ್ರ ನಂತರ ನಾವು ಇದ್ರ ಮೇಲೆ ಒಂದು ಫೋಟೋ ಅಂದರೆ ಇಮೇಜ್ ಬ್ಯಾಕ್ಗ್ರೌಂಡ್ ಆಗುತ್ತೆ. ಅಂದರೆ ನಾವು ಮೊಬೈಲ್ ಪೇಜ್ ಆ್ಯಡ್ ಮಾಡ್ತೀವಿ. ಆ ಮೊಬೈಲ್ ಪೇಜ್ ಆ್ಯಡ್ ಮಾಡಿದಾಗ ಇಲ್ಲಿ ಕ್ರಾಸ್ ಏನಿದೆಲ್ಲ ಮೇಲ್ಗಡೆ ಈ ಮೂಲೆ ಕಾಣ್ತಲ್ಲ, ದಂಡಿ ಮೂಲೆ ಅಂತಿರಲ್ಲ, ಚೌಕಟ್ಟು ಮೂಲೆ, ಅದು ಕಾಣುತ್ತೆ. ಅದನ್ನ ಕಾಣಬಾರ್ದಪ್ಪ ನಾವು ಅದನ್ನು ಕ್ರಾಸ್ ಮಾಡಬೇಕು, ಸ್ವಲ್ಪ ರೌಂಡ್ ಟೈಪ್ ಮಾಡಬೇಕು. ಅನ್ನ ಯಾವ ರೀತಿ ಮಾಡಿದ್ರೆ ಜಸ್ಟ್ ಆ ಸ್ಕ್ರೀನ್ ರೆಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಅದರ ಮೇಲೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಮಾರ್ಕ್ ಅಂತ ಇರ್ತದೆ. ಜಸ್ಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ ನೋಡಿ. ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ನೀವು ಮಾಡ್ಬೋದು. ಗ್ರೌಂಡ್ ಬೇಕಾದ್ರೆ ಗ್ರೌಂಡ್, ವಿ ಶೇಪ್ ಬೇಕಾದ್ರೆ ನೋಡಿ ಈ ರೀತಿ ನೀವು ಬೇಕಾದ ರೀತಿ ನೀವು ಎಷ್ಟು ಬೇಕೋ ಅಷ್ಟು ನೀವು ಅದರಲ್ಲಿ ಸೆಟ್ ಮಾಡ್ಕೊಳ್ಬೋದು. ಮತ್ತು ಇನ್ನು ವಿ ಮೇಲೆ ಕ್ಲಿಕ್ ಮಾಡಿದರೆ ವಿ ಆಗುತ್ತೆ. ಜಸ್ಟ್ ನಾನು ಓಕೆ ನೋಡಿ, ಇಲ್ಲಿದೆ ನೋಡಿ ಲಾಸ್ಟ್ ಗ್ರೌಂಡ್, ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಈ ರೀತಿ ನೀವು ಮಾಡ್ಬೋದು. ಈ ರೀತಿ ನೀವು ನೋಡಿ, ಈಗ ನೀವು ಕಾಣ್ತಾ ಎಷ್ಟು ಬೇಕು ಮೊಬೈಲ್ ಎಷ್ಟು ಇರುತ್ತೆ ಅಷ್ಟು ಹಾಕೊಳ್ಳಿ. ಎಕ್ಸಾಂಪಲ್ ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಇದು ಮೊಬೈಲಲ್ಲಿ ಕಾಣಲ್ಲ, ಹೊರಗಡೆ ಆ ಸ್ಕ್ರೀನ್ ರೆಕಾರ್ಡ್ ಕಾಣಲ್ಲ, ಅದ್ರ ಮೇಲೆ ಮೊಬೈಲ್ ಪೇಜ್ ಇಟ್ಕೊಂಡಿರುತ್ತೆ. ಈ ರೀತಿ ನೀವು ಮಾಡ್ಕೊಳ್ಬೋದು. ಇದು ಕೂಡ ತುಂಬ ಬೆಸ್ಟ್ ಯೂಸ್ ಆಗುತ್ತೆ. ಮತ್ತು ಈ ರೀತಿ ಎಡಿಟ್ ಮಾಡ್ಕೊಳ್ಬೋದು. ಕೆಲವೊಂದು ಎಫೆಕ್ಟ್ಸ್ ಅಂತ ತಕ್ಷಣ ನೀವು ಮಾಡ್ಬೋದು. ವಿಡಿಯೋ ಸ್ಟಾರ್ಟಿಂಗ್ ಎಫೆಕ್ಟ್ಸ್ ಹಾಕ್ಬೋದು. ಯಾವ ಥರ ಜಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ಎಫೆಕ್ಟ್ಸ್ ಕೂಡ ಹಾಕ್ಬೋದು ನೋಡಿ ಸ್ಟಾರ್ಟಿಂಗ್. ಓಕೆ, ಈ ರೀತಿ ನೀವು ಕೆಲವೊಂದಷ್ಟು ಎಫೆಕ್ಟ್ಸ್ ನಿಮಗೆ ಯಾವಾಗ ಬೇಕೋ ಅದು ಹಾಕ್ಬೋದು ನೋಡಿ, ನೀವು ಕಾಣ್ತಲ್ಲ. ಓಕೆ, ಈ ರೀತಿ ಎಫೆಕ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ದು ಹಾಕೊಳ್ಳಿ, ಯೂಸ್ ಆಗುತ್ತೆ ಬೆಸ್ಟ್. ಯಾಕಂದರೆ ವಿಡಿಯೋ ನೋಡೋರಿಗೆ ತುಂಬ ಏನು ಬೆನಿಫಿಟ್ಸ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಈಗ ನಾನು ನಿಮಗೆ ಸ್ಲೋ ಮಿಷನ್ ವಿಡಿಯೋ, ಸ್ಪೀಡ್ ಮೋಷನ್, ಸ್ಲೋ ಮೋಷನ್, ಅದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಅದನ್ನೇ ಯಾವ ರೀತಿ ಮಾಡೋದ್ರೆ ಇದು ಆಲ್ಮೋಸ್ಟ್ ಶಾರ್ಟ್ಸ್ ವಿಡಿಯೋರಿಗೆ ತುಂಬ ಯೂಸ್ ಆಗುತ್ತೆ. ಶಾರ್ಟ್ಸ್ ಮಾಡೋರು ಯಾಕಂದ್ರೆ ನಡ್ಕೋತ ಬರುವಾಗ ಸೋಕೆ, ಅದಕ್ಕೋಸ್ಕರ ಅದನ್ನೇ ಯಾವ ರೀತಿ ಮಾಡೋದು. ಜಸ್ಟ್ ಏನೂ ಇಲ್ಲ, ಈಗ ನೀವು ಯಾವೊಂದು ವಿಡಿಯೋ ಸ್ಲೋ ಮೋಷನ್ ಮಾಡ್ಬೇಕು, ಸ್ಪೀಡ್ ಮೋಷನ್ ಮಾಡ್ಬೇಕಂತಾರಲ್ಲ, ಆ ಒಂದು ವಿಡಿಯೋ ಕ್ಲಿಕ್ ಮಾಡಿ, ಆ ಒಂದು ವಿಡಿಯೋ ಏನು ಮಾಡಿ ಕ್ರಾಸ್ ಮಾಡಿ, ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ಜಸ್ಟ್ ನಾನು ಇಷ್ಟು ಕ್ರಾಪ್ ಅಂದರೆ ಕ್ಲಿಪ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಯಾವೊಂದು ವಿಡಿಯೋ ಸ್ಲೋ ಮೋಷನ್ ಮಾಡ್ಬೇಕಂತಾರೆ ಜಸ್ಟ್ ಆ ವಿಡಿಯೋ ಕಟ್ ಮಾಡ್ಕೊಂಡು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಬಿಟ್ಟು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಡ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಸ್ಪೀಡ್ ಬರುತ್ತೆ ನೋಡಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡ್ರಾಪ್ ಬರುತ್ತೆ. ಡ್ರಾಪ್ ನೀವು ಬೇಕಾದ ರೀತಿ ನೀವೇ ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಸ್ಪೀಡು, ಈ ರೀತಿ ನಿಮ್ಗೆ ಬೇಕಾದ್ರೆ ಈ ಸ್ಪೀಡ್ ರೀತಿ ನೀವೇ ನಿಮಗೆ ಎಷ್ಟು ಇಲ್ಲಿ ಡ್ರಾಪ್ ಇರುತ್ತೆ ಅದರ ರೀತಿ ಸೆಟ್ ಮಾಡ್ಕೊಂಡು ನೋಡಿ. ಈ ರೀತಿ ಬೇಕಾದ್ರೆ ನಿಮ್ಗೆ ಎಷ್ಟು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನೀವು ನೋಡಿ ಇಲ್ಲಿ ರೆಗ್ಯುಲರ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ.
ಈಗ ನಾನು ಏನು ಮಾಡ್ತೀನಿ ಸ್ಲೋ ಮಿಷನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಸ್ಲೋ ಮಿಷನ್ ಆಯಿತು, ಈಗ ಸ್ಲೋ ಮಿಷನ್ ಆಗ್ತಾಯಿದೆ. ಅದೇ ಸ್ಪೀಡ್ ಬೇಕಂತ ಜಸ್ಟ್ ನೋಡಿ ಈ ರೀತಿ ನೀವು ಇಲ್ಲೇ ಮಾಡ್ಬೋದು. ಇಲ್ಲಿ ಸ್ಲೋ ಮಿಷನ್ ಬೇಕು, ಈ ಕಡೆ ಹೋದರೆ ಸ್ಲೋ ಮಿಷನ್, ಈ ಕಡೆ ಹೋದರೆ ಸ್ಪೀಡ್ ಮೋಷನ್, ಈ ರೀತಿ ನೀವು ಮಾಡ್ಕೊಳ್ಬೋದು. ಇಲ್ಲಪ್ಪ ನನಗೆ ಗೊತ್ತಾಗಲ್ಲ ಅಂದರೆ ಜಸ್ಟ್ ಇಲ್ಲಿ ಇದೆ ನೋಡಿ, ಇದನ್ನು ಮಾಡ್ಕೊಳ್ಬೋದು. ಇಲ್ಲೇ ಟೆಂಪ್ಲೇಟ್ ಇಲ್ಲಿ ನೋಡಿ, ಹೆಚ್ಚು ಕಡಿಮೆ ಇಲ್ಲೇ ಮಾಡ್ಕೊಳ್ಬೋದು, ಇಲ್ಲಿ ಸ್ಪೀಡ್ ಮಾಡ್ಕೊಳ್ಬೋದು, ಇಲ್ಲಿ ಸ್ಲೋ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಬೋದು ನೋಡಿ. ಎಕ್ಸಾಂಪಲ್ ಪ್ಲೇ ಮಾಡ್ತೀನಿ ನೋಡಿ. ಇದು ಸ್ಲೋ ಮೋಷನ್, ಈ ಸ್ಪೀಡ್ ಮೋಷನ್ ನೋಡಿ. ಈ ರೀತಿ ಕೂಡ ನೀವು ಸ್ಲೋ ಮೋಷನ್ ಸ್ಪೀಡ್ ಮೋಷನ್ ಇಲ್ಲೇ ಮಾಡ್ಕೊಳ್ಬೋದು. ಈ ರೀತಿ ಬೆಸ್ಟ್ ನೋಡ್ಕೊಳ್ಬೋದು. ಇದು ಕೂಡ ತುಂಬ ಇಂಪಾರ್ಟೆಂಟ್, ಎಲ್ಲರಿಗೆ ಬೇಕಾದ್ರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾಕಂದರೆ ಸ್ಪೀಡ್ ಮೋಷನ್ ಸ್ಲೋ ಮೋಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಈ ರೀತಿ ಈಗ ನಾನು ನಿಮಗೆ ತೋರಿಸಲ್ಲ ಟೆಕ್ಸ್ಟ್ ಯಾವ ರೀತಿ ಹಾಕೋದು ಎಲ್ಲ ನಿಮಗೆ ತೋರಿಸಿದ್ದು ಇದರಲ್ಲಿ ಏನೂ ಇಲ್ಲ. ಮತ್ತು ಈ ವಿಡಿಯೋ ಕ್ಲಿಪ್ಸ್ ಏನಿದೆಲ್ಲ ಜಸ್ಟ್ ನೀವು ಈ ರೀತಿ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಮತ್ತು ಎಡಿಟಿಂಗ್ ಆದ ನಂತರ ಇಲ್ಲಿ ಲಾಸ್ಟ್ಗೆ ಇದರದೊಂದು ಲೋಗೋ ಬಂದಿರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಅದರ ನಂತರ ಬಿಟ್ಟು ಈ ವಿಡಿಯೋ ಕ್ಲಿಪ್ಸ್ ಇಲ್ಲಿ ಏನಿಲ್ಲ, ಇಲ್ಲಿ ನೀವು ಏನು ಮಾಡ್ಬೋದು ಟ್ರಾನ್ಸಾಕ್ಷನ್ ಮೋಡ್ ಹಾಕ್ಬೋದು. ಜಸ್ಟ್ ನೋಡಿ ಆ ವಿಡಿಯೋ ಆದ ನಂತರ ಆ ವಿಡಿಯೋ ಕಂಟೆಂಟ್ ಸ್ಟಾರ್ಟ್ ಆಗ್ತಾ ನೋಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಾಣುತ್ತೆ. ಈ ನೋಡಿ ಓಕೆ ಈ ರೀತಿ ನೋಡಿ ಸ್ವಲ್ಪ ನೋಡೋದಕ್ಕೆ ಜನರಿಗೆ ಇಂಟ್ರೆಸ್ಟ್ ಕಾಣುತ್ತೆ, ಬೆಸ್ಟ್ ಅಂತ ನಾವು ಈ ರೀತಿ ಮಾಡ್ಕೊಳ್ಬೋದು. ಮತ್ತು ಅದ್ರ ರೀತಿಗೆ ಟೆಕ್ಸ್ಟ್ ಹಾಕೋದು ಗೊತ್ತಾಯಿತು, ನಿಮಗೆ ಎಡಿಟಿಂಗ್ ಮಾಡೋದು ಗೊತ್ತಾಯಿತು. ಇಲ್ಲಿ ಸ್ಪೀಡ್ ಮೋಷನ್ ಟೈಮ್ಲೇಷನ್ ನೀವು ಇಲ್ಲಿ ಡಿಲೀಟ್ ಮಾಡ್ಬೋದು. ಇಲ್ಲಿ ನಿಮಗೆ ವಿಡಿಯೋ ಸೌಂಡ್ ಹೆಚ್ಚು ಕಡಿಮೆ ನೀವು ವಾಲ್ಯೂಮ್ ಅಂದರೆ ನಿಮ್ಮ ಸೌಂಡ್ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ಕ್ರಾಪ್ ಅಂದರೆ ನಿಮ್ಮ ವಿಡಿಯೋ ಕಟ್ ಕೂಡ ಮಾಡ್ಕೊಳ್ಬೋದು. ನಾನು ನಿಮಗೆ ಅದನ್ನು ಸೈಜಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇದು ರೂಟೇಟ್, ನಿಮ್ಮ ಒಂದು ವಿಡಿಯೋ ಉಲ್ಟಾ ಪಲ್ಟಾ ಆದರೆ ಅದನ್ನು ರೂಟೇಟ್ ಮಾಡ್ಬೋದು ಈ ರೀತಿ. ಓಕೆ ಅದರ ನಂತರ ಬಂದ್ಬಿಟ್ಟು ಇದು ಮೆಮೊರೋ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಲೆಫ್ಟ್ ಇದು ಅಂದರೆ ರೈಟ್ ಇದು ಲೆಫ್ಟ್ ಬರುತ್ತೆ, ಲೆಫ್ಟ್ ಇದು ರೈಟ್ ಬರುತ್ತೆ, ಈ ರೀತಿ ಮಾಡ್ಕೊಳ್ಬೋದು. ಮತ್ತು ಸ್ಲಿಪ್ ಅಂತ ಬಂದ್ಬಿಟ್ಟು ಇದು ಮೇಲೆ ತೆಳಗಡೆ ಆಗುತ್ತೆ ಈ ರೀತಿ ಬೇಕಾದ್ರೆ. ಮತ್ತು ಇದು ಫುಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಆಗುತ್ತೆ. ನಿಮ್ಮ ಒಂದು ಎಲ್ಲೇ ಇದ್ರೂ ಕೂಡ ಆಟೋಮೆಟಿಕ್ ಫುಲ್ ಸ್ಕ್ರೀನ್ ಆಗುತ್ತೆ, ಆಟೋಮೆಟಿಕ್ ಬರುತ್ತೆ. ಹೆಂಗಂದ್ರೆ ಎಕ್ಸಾಂಪಲ್ ನಾನು ತೋರಿಸ್ಬಿಡ್ತೀನಿ ನೋಡಿ. ಜಸ್ಟ್ ಈ ಒಂದು ವಿಡಿಯೋದಲ್ಲ ಈ ಸೈಜ್ ಸಣ್ಣ ಮಾಡ್ತೀನಿ, ಫುಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡಿ ಆಟೋಮೆಟಿಕ್ ಬರುತ್ತೆ ನೋಡಿ ಈ ರೀತಿ. ಮತ್ತು ಅದರ BGM ಇದು ನಿಮ್ಮ ಕಲರ್ ಬ್ಯಾಕ್ಗ್ರೌಂಡ್, ನಿಮ್ಮ ವಿಡಿಯೋ ತೆಳಗಡೆ ಹಿಂದ್ಗಡೆ ಕಲರ್ ಬೇಕಾದ್ರೆ ಕಲರ್ ನೀವು ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ ಬೇಕಾದ್ರೆ. ಈ ರೀತಿ ನೀವು ಮಾಡ್ಕೊಳ್ಬೋದು. ಇದು ಬೇಕಾದರೆ ಬೇಡಪ್ಪ ಅಂದರೆ ಕ್ಯಾನ್ಸಲ್. ಓಕೆ ಕ್ಯಾನ್ಸಲ್ ಮಾಡಿದರೆ ಆಟೋಮೆಟಿಕ್ ಇದನ್ನು ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಓಕೆ ಕ್ಯಾನ್ಸಲ್ ಮಾಡೋಣ, ಇದನ್ನೇನು ಮಾಡೋಂಗಿಲ್ಲ. ಜಸ್ಟ್ ನಾವು ಒರಿಜಿನಲ್ ಬೇಕಾದ್ರೆ ಒರಿಜಿನಲ್ ಈ ರೀತಿ ಮಾಡಿ ನೀವು ಕ್ಯಾನ್ಸಲ್ ಮಾಡೋದು. ಇಲ್ಲ ಅಂದರೆ ಹಿಂದ್ಗಡೆ ನೀವು ನೋಡ್ಕೊಳ್ಬೋದು, ನಿಮ್ಮ ಫೋಟೋ ಬೇಕಾದ್ರೆ ಫೋಟೋ ಹಾಕ್ಬೋದು. ಇದು ಕೂಡ ನಿಮ್ಗೆ ಗೊತ್ತಿರಲಿ, ತುಂಬ ಇಂಪಾರ್ಟೆಂಟ್. ಅದರ ಜೊತೆಗೆ ಕ್ರಾಸ್ ಇದು ಕ್ರಾಸಿಂಗ್ ಅಂತ ಬರುತ್ತೆ, ಇದನ್ನು ಕೂಡ ಮಾಡ್ಕೊಬೋದು. ಮತ್ತು ಈ ಬ್ಲರ್ ಬಿಟ್ಟು ನಿಮ್ಮ ವಿಡಿಯೋ ನೀವು ಹಿಂದ್ಗಡೆ ಬ್ಲರ್ ಯಾವುದರ ಒಂದು ಈಗ ಮೊಬೈಲ್ ಸ್ಕ್ರೀನ್ ಮಾಡ್ತಾ ಇರ್ತಾರೆ, ಅದನ್ನ ನೀವು ಸ್ಕ್ರೀನ್ ರೆಕಾರ್ಡ್ ಬ್ಲರ್ ಮಾಡ್ಬೇಕು. ಅದನ್ನ ಯಾವ ರೀತಿ ಅಂದರೆ ಜಸ್ಟ್ ಬ್ಲರ್ ಮಾಡಿ ನೋಡಿ ಈ ರೀತಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬ್ಲರ್ ಮಾಡ್ಕೊಳ್ಬೋದು ನೋಡಿ. ಫೇಸ್ ಬೇಕಾದ್ರೆ ಫೇಸ್, ಇದು ಬೇಕಾದ್ರೆ ಇದು, ಈ ರೀತಿ ನೀವು ಬ್ಲರ್ ಕೂಡ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ಡಿಪೆಂಡ್ಸ್ ಇದೆಲ್ಲ ಜಸ್ಟ್ ಇನ್ನು ವಾಯ್ಸ್ ನಿಮ್ಮ ಒಂದು ವಾಯ್ಸ್ ಸೀರೀಸ್ ಆಗುತ್ತೆ. ಮತ್ತು ಜೂಮ್ ಬಂದ್ಬಿಟ್ಟು ಇದು ಆಡಿಯೋ ಸ್ಟ್ರೈಕ್ ಅಂತ ಬಂದ್ಬಿಟ್ಟು ಆಟೋ ಕ್ಯಾಪ್ಚ್ ಇದೇನು ವರ್ಕ್ ಆಗಲ್ಲ ಬಿಡಿ, ಅದು ಮಾಡೋಕ್ಕೆ ಹೋಗಲೇ ಬಿಡಿ. ಅದರ ಬಂದ್ಬಿಟ್ಟು ರಿವರ್ಸ್, ಈಗ ನೀವು ಮುಂದೆ ಹೋಗಿದ್ದು ಆಟೋಮೆಟಿಕ್ ರಿವರ್ಸ್ ಬರ್ಬೇಕು, ರಿವರ್ಸ್ ಇದೆ. ಮತ್ತು ಈ ಫ್ರೀಜ್ ಅಂತ ಬಂದ್ಬಿಟ್ಟು ನಡು ಫೋಟೋ ಆಟೋಮೆಟಿಕ್ ಆ್ಯಡ್ ಆಗುತ್ತೆ ನೋಡಿ. ತೋರಿಸ್ತೀನಿ ಎಕ್ಸಾಂಪಲ್. ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಆಟೋಮೆಟಿಕ್ ಫೋಟೋ ಆ್ಯಡ್ ಆಗುತ್ತೆ. ಓಕೆ ನೋಡಿ ಆಟೋಮೆಟಿಕ್ ಫೋಟೋ ಬಂತು ನೋಡಿ. ಬೇಡಪ್ಪ ಅಂದರೆ ಕ್ಯಾನ್ಸಲ್. ಓಕೆ ಗೊತ್ತಾಯ್ತಲ್ಲ, ಈ ರೀತಿ ನೀವು ಮಾಡ್ಬೋದು. ಈ ರೀತಿ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಟೋಟಲಾಗಿ ಎಡಿಟ್ ಮಾಡಿ ತೋರಿಸಿದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಕಲರ್ ಎಡಿಟಿಂಗ್ ಹೇಳಿದ್ನಲ್ಲ. ಜಸ್ಟ್ ಇಲ್ಲಿ ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾದ ಫಿಲ್ಟರ್ ಆ್ಯಡ್ ಮಾಡ್ಕೊಳ್ಬೋದು. ಬೇಡಪ್ಪ ಅಂದರೆ ಇಲ್ಲಿ ನಿಮ್ಗೆ ಹಲವಾರು ಫಿಲ್ಟರ್ ಸಿಗುತ್ತೆ. ಶಾರ್ಟ್ಸ್ ಕ್ರಿಯೇಟರ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆ ಹೇಳ್ಬೇಕಾದ್ರೆ ಫಿಲ್ಟರ್ಸ್ ಬೇಡಪ್ಪ ಅಂದರೆ ನಾವು ಏನು ಮಾಡಬೇಕು, ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಮ್ಗೆ ಅಬ್ಜೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಯಾವ್ದು ಬೇಕೋ ಆ ರೀತಿ ನಾವು ಕಲರ್ ಸೆಟ್ ಮಾಡ್ಕೊಳ್ಬೋದು ಈ ರೀತಿ. ಈಗ ನಾನು ನಿಮಗೆ ಹೇಳಿದ್ನಲ್ಲ ಟೋಟಲಾಗಿ ಎಲ್ಲ ಹೇಳಿದೆ. ಇಲ್ಲಿ ನೆಕ್ಸ್ಟ್ ಬಂತು ಇಲ್ಲಿ ಪಿನ್ ಟು ಕ್ರೆಪ್ ಅಂತದಿಲ್ಲ. ಜಸ್ಟ್ ಇದೇನಪ್ಪ ತುಂಬ ಸಿಂಪಲ್. ಈಗ ನೀವು ಯಾವುದೊಂದು ಇದೆಲ್ಲ ಜಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದು ಪಿನ್ ಟು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆ ವಿಡಿಯೋ ತೆಳಗಡೆ ಬರುತ್ತೆ. ಮತ್ತೆ ಬೇಡಪ್ಪ ಮೇಲ್ಗಡೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಆಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೇನೆ. ಈಗ ನಿಮಗೆ ಈ ಒಂದು ವಿಡಿಯೋ ಏನಿದೆಲ್ಲ ಈ ಸ್ಕ್ರೀನ್ ರೆಕಾರ್ಡು ಇದು ಇಲ್ಲಿ ಇದ್ರ ಮುಂದುಗಡೆ ಬರಬೇಕು. ಜಸ್ಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಬಂತು ನೋಡಿ ಈ ರೀತಿ ಆಗುತ್ತೆ. ಬೇಡಪ್ಪ ಕ್ಯಾನ್ಸಲ್. ಈ ರೀತಿ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಈಗ ನಮಗೆ ಹೇಳಿದ್ನಲ್ಲ ಈ ರೀತಿ ನೀವು ಕಲರ್ ಟೆಕ್ಸ್ಟ್ ಎಲ್ಲ ಎಡಿಟಿಂಗ್ ಮಾಡೋದು ಗೊತ್ತಾಯಿತು. ಈಗ ನನಗೆ ಕ್ಲಿಯರಿಗೆ ಒಂದು ಪ್ರೋ ರೀತಿ ಎಡಿಟಿಂಗ್ ಯಾವ ರೀತಿ ಮಾಡೋದು ಮೇನ್ ಅಪ್ಲಿಕೇಶನ್ ಕ್ಲಿಯರಿಕ್ಸ್ ಮಾಡೋದು. ಈಗ ನೀವು ಎಡಿಟಿಂಗ್ ಮಾಡೋದು ಗೊತ್ತಾಯ್ತು, ಯಾವ ರೀತಿ ಎಡಿಟಿಂಗ್ ಮಾಡೋದು ಏನು ಮಾಡೋದು ಎಲ್ಲ ಗೊತ್ತಾಯ್ತು. ಈಗ ನೀವು ಎಡಿಟಿಂಗ್ ಮಾಡಿದಂಥ ವಿಡಿಯೋ ಸೇವ್ ಮಾಡ್ಕೊಳ್ಬೋದು. ಸೇವ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಎಡಿಟಿಂಗ್ ನೀವು ಮಾಡಿದಾಗ ಏನಿಲ್ಲ ಅದಕ್ಕಿಂತ ಡಬಲ್ ಸೇವ್ ಮಾಡ್ಬೇಕಾದ್ರೆ ಒಂದು ಸೆಟ್ಟಿಂಗ್ ಇಂಪಾರ್ಟೆಂಟ್. ಯಾಕಂದರೆ ನೀವು ಹಂಗೆ ಸೇವ್ ಮಾಡಿದ್ರೆ ಅದು ಕ್ವಾಲಿಟಿ ಅನ್ನೋದು ಕಡಿಮೆ ಹೋಗ್ತಾ ಇದ್ರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿ ಇರಲ್ಲ. ಅದಕ್ಕೋಸ್ಕರ ಸೇವ್ ಮಾಡ್ಬೇಕಾದ್ರೆ ಯಾವ ರೀತಿ ಜಸ್ಟ್ ಇಲ್ಲ ವಿಡಿಯೋ ಫುಲ್ ಎಡಿಟ್ ಆದ ನಂತರ ನೀವು ಏನು ಮಾಡಿ ಮತ್ತೊಮ್ಮೆ ಎಲ್ಲ ಚೆಕ್ ಮಾಡ್ಕೊಂಡು ವಯಸ್ಸು ಅವ್ರು ಯಾವ ರೀತಿ ಇದೆ ಏನೇನಿದೆ ಎಲ್ಲ ಚೆಕ್ ಮಾಡ್ಕೊಂಡು ಮತ್ತೊಮ್ಮೆ ಕ್ಲಿಯರ್ ಎಡಿಟ್ ಮಾಡಿ ಅದರ ನಂತರ ಸೇವ್ ಮಾಡ್ಕೊಂಡು ಜಸ್ಟ್ ಮಾಡೋಂಗಿಲ್ಲ. ಇಲ್ಲಿ ಮೇಲ್ಗಡೆ ಇದೆ ನೋಡಿ ಸೇವ್ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ವಿಡಿಯೋ ಸೇವ್ ಆಯಿತು. ವಿಡಿಯೋ ಅಂದರೆ ಗ್ಯಾಲರಿ ಸೇವ್ ಆಗಲ್ಲ, ಜಸ್ಟ್ ವಿಡಿಯೋ ಬ್ಯಾಕ್ ಬಂತು. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಸೇರ್ ಇದೆಲ್ಲ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಇಲ್ಲಿ ಪ್ರಾಜೆಕ್ಟ್ ಕೂಡ ಸೇರ್ ಮಾಡ್ಕೊಳ್ಬೋದು. ಇದು ಬೇಡ, ಈಗ ನಾವು ಸೇವ್ ಮಾಡ್ಬೇಕಾದ್ರೆ ಏನು ಮಾಡ್ಕೋ ಜಸ್ಟ್ ಇಲ್ಲಿ OMR ಅಪ್ಲೋಡ್ ಸಿಂಬಲ್ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಆಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು ನಿಮ್ಮ ಮೊಬೈಲ್ ಡಿವೈಸ್ ಮೇಲೆ ತಕ್ಕಂಗೆ ಆಟೋಮೆಟಿಕ್ ಸೇವ್ ಆಗುತ್ತೆ. ಅದನ್ನ ಏನು ಮಾಡ್ಕೋ ನೀವು ಮೆನ್ಯುವಲ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಕೋ ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಏನು ಮಾಡ್ಕೋ
HDR ಅಂತ ಇದೆಲ್ಲ ಇದು ಆನ್ ಇರಬೇಕು. ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ನಂದು 1080 PS ಇದೆ, ಅಂದರೆ 1080 ಕ್ವಾಲಿಟಿ ಇದೆ ನೋಡಿ. ಇದು 4K ಮಾಡ್ತೀನಿ, ನೀವು ಕೂಡ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು MPPS ಇದನ್ನೆಲ್ಲ ಪೂರ ಇಡಿ. ಮತ್ತು ಅದ್ರ ಜೊತೆ ಇಲ್ಲಿ ನನಗೆ 4K ಬರ್ತದೆ, ನಿಮ್ಗೆ ಬರ್ತಾಯಿಲ್ಲ ಅಂದರೆ ನೀವು ಏನು ಡೌಟ್ ಆಗಬೇಡಿ, ಕನ್ಫ್ಯೂಸ್ ಆಗಬೇಡಿ. ಇದು ನಿಮ್ಮ ಮೊಬೈಲ್ ಪ್ರೊಸೆಸ್ ಮೇಲೆ ಇರುತ್ತೆ. ನಿಮ್ಮ ಮೊಬೈಲ್ ಯಾವ ರೀತಿ ಪ್ರೊಸೆಸರ್ ಇದೆ, ಡೈಮೆಂಡ್ಸಿಟಿ ಅದ್ರ ಮೇಲೆ ಬರುತ್ತೆ. ಮೊಬೈಲ್ ಪ್ರೊಸೆಸ್ ಸಪೋರ್ಟಿಂಗ್ ಯಾವ ರೀತಿ ಸಪೋರ್ಟ್ ಕೊಡುತ್ತೆ, 4K ಕೊಡುತ್ತೆ, 2K ಕೊಡುತ್ತೆ, ಅದ್ರ ಮೇಲೆ ಬೇಸಿಕ್ ಮೇಲೆ ಇರುತ್ತೆ. ನಿಮ್ಮ ಮೊಬೈಲ್ ಯಾವ ರೀತಿ ಸಪೋರ್ಟ್ ತೋರಿಸ್ತೆ ಅದು ತೋರಿಸ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೀವೀಗ ಇಲ್ಲಿ ನಿಮ್ಮ ಕೆಳಗಡೆ GB ಎಷ್ಟು GB ತೋರಿಸ್ತೆ ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಈಗ ಮೆನು ಸೆಟ್ ಮಾಡಿ. ಈ ಮೇಲೆ ಇಡೋದಲ್ಲ ಎಕ್ಸ್ಟ್ರಾ ಆಡಿಯೋ ಓನ್ಲಿ ಅಂತ ಇಲ್ಲ, ಜಸ್ಟ್ ಇದನ್ನ ಆನ್ ಮಾಡ್ಕೋಬೇಡಿ, ಇದನ್ನ ಆಫ್ ಮಾಡ್ವಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡೋಕ್ಕೆ. ಇದೇನಿದೆ ಇದನ್ನ ಆಫ್ ಮಾಡಿ, ಇದನ್ನೆಲ್ಲ ಸೆಟ್ ಮಾಡಿ ಜಸ್ಟ್ ನೀವು ಏನು ಮಾಡೋಂಗಿಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈಗ ನಿಮ್ಮ ಒಂದು ವಿಡಿಯೋ ಫೈನಲ್ ಆಗಿ ಎಡಿಟ್ ಆಯಿತು. ಈಗ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ದೀನಿ. ಈಗ ನೀವು ನೋಡಿರಲ್ಲ, ಅದು ಒಂದು VN ಅಪ್ಲಿಕೇಶನ್, ಅದು ಒಂದು ಅಂದರೆ ಪ್ರೋ ವರ್ಷನ್ ಯಾವ ರೀತಿ ಎಡಿಟ್ ಮಾಡೋದು ಪ್ರೊಫೆಷನಲ್ ಆಗಿ ಅಂತ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ನೀವು ನೋಡಿದ್ರಲ್ಲ, ಇಷ್ಟು ಮಾಡಿದ್ರೆ ಸಾಕು, ನೀವು ಎಡಿಟಿಂಗ್ ಬಂತು. 1 ವಿಡಿಯೋ 2 ವಿಡಿಯೋ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಈ ವಿಡಿಯೋ ನೋಡಿದ್ರಲ್ಲ ಇಲ್ಲಿವರೆಗೆ ಸಾಕು, ನಿಮ್ಗೆ ಎಡಿಟಿಂಗ್ ಬಂದಂಗೆ ನೀವು ಒಬ್ಬ ಎಡಿಟರ್, ನೀವು ಒಬ್ಬ ಕ್ರಿಯೇಟರ್ಸ್ ಅಂತ ತಿಳ್ಕೊಬೋದು. ಈ ರೀತಿ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಬೋದು. ಬೆಸ್ಟ್ ಎಡಿಟಿಂಗ್ ಮಾಡಿ ಎಷ್ಟೋ ಜನ ಏನೇನೋ ಮಾಡ್ತಾ ಇದ್ದಾರೆ, ನೀವು ಮಾಡಿ. ಅದೇನು ದೊಡ್ಡ ನಿಮ್ಗಿಂತ ಮುಂದೆ ಹುಟ್ಟಿಲ್ಲ, ಮಾಡಿ. ಎಡಿಟಿಂಗ್ ಬೆಸ್ಟ್ ಅಂತ ಹೇಳ್ಬೋದು. ಏನೋ ತುಂಬ ಸಿಂಪಲ್. ನಮಗೆ VN ಅಪ್ಲಿಕೇಶನ್ ಯಾವ ರೀತಿ ಎಡಿಟಿಂಗ್ ಮಾಡೋಂಥ ಸ್ವಲ್ಪ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಆದ್ರೆ ಬಟ್ ಏನು ಮಾಡೋದು, ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಿಮಗೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಡಿಟಿಂಗ್ ತುಂಬ ಇಂಪಾರ್ಟೆಂಟು. ನಾನು ಸ್ಟಾರ್ಟಿಂಗ್ ಬಂದಾಗ ಈ ಎಡಿಟಿಂಗ್ ಇದು ಎಲ್ಲ ಏನಿಲ್ಲ ಇತ್ತು, ನಮಗೆ ಅಷ್ಟು ಗೊತ್ತಿಲ್ಲ, ಹೆಂಗೆ ಅಪ್ಲೋಡ್ ಮಾಡಿಬಿಡೋದು. ಆದ್ರೆ ಬಟ್ ಇವಾಗ ಎಡಿಟಿಂಗ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ಮುಗಿಸಿದ ಮುಂಚೆ ಎಲ್ಲ ನಮ್ಮ ಕನೆಕ್ಟಿಕ್ಸ್ ಫೇಮಸ್ ಎಲ್ಲ ಕೂಡ ನಾನು ಈ ಒಂದು ಕ್ಲಿಯರ್ ಒಂದು ಎಕ್ಸ್ಪ್ಲೇನ್ ಮಾಡಿದೆ, ಎಡಿಟಿಂಗ್ ಯಾವ ರೀತಿ ಮಾಡೋದು. ಮತ್ತು ಅದ್ರ ಜೊತೆ ನಾವು ಇದರಲ್ಲಿ ಒಂದೇ ಮರೆತೆ ಏನಾದ್ರೆ ಆ ಮೊಬೈಲ್ PNG, ನನ್ನ ಹತ್ರ ಮೊಬೈಲ್ PNG ಇದರಲ್ಲಿ ಇದ್ರೆ ಆಯ್ಕೆ ತೋರಿಸಿದೆ, ನೀವು ಆಯ್ಕೆ ಮಾಡಿ, ಅದೇನು ಪ್ರಾಬ್ಲಮ್ ಇಲ್ಲ, ಆಟೋಮೆಟಿಕ್ ಆಗುತ್ತೆ. ಈ ರೀತಿ ಮಾಡಿ ನೀವು ಆಟೋಮೆಟಿಕ್ ಅಂದರೆ ಹಂಗಿಲ್ಲ, ನೀವು ಸೆಟ್ ಮಾಡಿ ಆಟೋಮೆಟಿಕ್ ಅದು ನೀವು ಮಾಡಿದಾಗ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಏನೋ ತುಂಬ ಸಿಂಪಲ್ ಆಗಿ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ವಿಡಿಯೋ ತುಂಬ ಲೆಂತ್ ಆಯಿತು, ಏನು ಮಾಡೋದು ನಿಮಗೋಸ್ಕರ ಅಂತ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬರ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಪ್ರತಿಯೊಬ್ಬರು ಕೂಡ ಮತ್ತೆ ನೆಕ್ಸ್ಟ್ ಜೊತೆ ಎಲ್ಲ